ಸಪ್ತತ್ವ ಹರಿತೋ ರಥೆ ವಹಂತಿ ದೇವಸೂರ್ಯ ಶೋಚಿಷ್ಕೇಶಂ ವಿಚಕ್ಷಣ. ಘಟ್ಟದ ಮೇಲಿನ ಋಗ್ವೇದಿಗಳ ಮಧ್ಯಾಹ್ನ ಸಂಧ್ಯಾವಂದನದ ಸೂರ್ಯೋಪಸ್ಥಾನದಲ್ಲಿ ಉಪಯುಕ್ತ ಆಗುವಂತಹ ಒಂದು ಮಂತ್ರ ಇದು. ಋಗ್ವೇದದಲ್ಲಿ 1ನೇ ಮಂಡಲದಲ್ಲಿ ಬರುವಂತಹ ಮಂತ್ರ 151. ಈಗಾಗಲೇ ಹಿಂದೆ 7 ಮಂತ್ರಗಳನ್ನು ನೋಡಿದ್ದೇವೆ. 8ನೇ ಮಂತ್ರ, ಅದರ ಮುಂದಿನ ಮಂತ್ರವನ್ನು ಇವತ್ತು ನೋಡಬೇಕು. ದೇವ ಅಂತ ಭಗವಂತನಿಗೆ ಸಂಬೋಧನೆ. ದೇವ ಸರ್ವಗುಣ ವಿಶಿಷ್ಟನಾದವನು. ಮತ್ತೆ ವಿಚಕ್ಷಣ ಅಂದ್ರೆ ಸರ್ವಜ್ಞ. ಸೂರ್ಯಾಂತರ್ಗತನಾದಂತಹ ಭಗವಂತನೇ. ರಥೆ ರಥದಲ್ಲಿರುವ, ಶೋಚಿಷ್ಕೇಶಂ ಪ್ರಕಾಶಮಾನವಾದ ಕಿರಣವುಳ್ಳ, ತ್ವಾ ನಿನ್ನನ್ನು, ಸಪ್ತ ಹರಿತಃ ಹರಿತ ಎಂಬ ಹೆಸರುಳ್ಳ ಸಪ್ತ 7 ಕುದುರೆಗಳು, ವಹಂತಿ ಹೊರುತ್ತವೆ ಅಂತಿದು ಮೂಲ ಮಂತ್ರದ ಅರ್ಥ. ದೇವ ಅನ್ನೋದ್ರ ಬಗ್ಗೆ ಮತ್ತೆ ವಿಚಕ್ಷಣ ಅನ್ನೋದ್ರ ಬಗ್ಗೆ, ಸೂರ್ಯ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಹೆಚ್ಚಿಂದೇನು ಹೇಳಬೇಕಾದ ಅಗತ್ಯ ಇಲ್ಲ. ಸೂರ್ಯ ರಥದಲ್ಲಿ ಕೂತ್ಕೊಂಡು ಬರ್ತಾನೆ, ಅವನನ್ನ ಕುದುರೆಗಳು ಹೊರತವೆ. ಆ ಕುದುರೆಗಳಿಗೆ ಹರಿತ್ ಅಂತ ಹೆಸರು ಅಂತ ಹೀಗೆಲ್ಲ ಕಡೆ ಕೇಳಿ ಬರ್ತದೆ. ಸಾಯಣಾಚಾರ್ಯ ಭಾಷೆಯಲ್ಲಿ ಕೂಡ ಹಾಗೆ ಕೇಳಿ ಬರ್ತದೆ. ಸಾಯಣಾಚಾರ್ಯರ ಭಾಷ್ಯದಲ್ಲಿ ನಿಘಂಟು ಒಂದನ್ನು ಕೂಡ ಉದ್ಧರಿಸಿದ್ದಾರೆ. ಆ ನಿಘಂಟುವಿನಲ್ಲಿ ಸಪ್ತ ಅನ್ನೋದ್ರ ಬಗ್ಗೆ, ಸಪ್ತ ಅನ್ನೋದು ಹೇಗೆ ಕುದುರೆಗಳ ಹೆಸರು ಅಂತಲೂ ಕೂಡ ಕೇಳಿ ಬರ್ತದೆ. ಹರಿತಃ ಆದಿತ್ಯಸ್ಯ ಅಂತ ನಿಘಂಟುವಿನಲ್ಲಿ ನಮ್ಗೆ ಕಾಣಿಸುವಂಥ ಒಂದು ಉಲ್ಲೇಖ. ನಿಘಂಟುವಿನಲ್ಲಿ 1, 15, 3 ಹೀಗೆ ಹರಿತ್ಗಳೆಂಬ ಕುದುರೆಗಳು. ಹರಿತಃ ಇತಿ ಆದಿತ್ಯ ಅಶ್ವಾನಾಂ ಸಂಜ್ಞಾ ಅಂತ ಸಾಯಣಾಚಾರ್ಯ ಹೇಳ್ತಾರೆ. ಹೀಗೆ ಸೂರ್ಯನ ಕುದುರೆಗಳಿಗೆ ಅದು ಹೆಸರು ಅಂತ ನಿಘಂಟುವಿನಿಂದಲೂ ಕಂಡು ಬರ್ತದೆ. ನಿಘಂಟುವನ್ನು ಅವರು ಅಲ್ಲಿ ಉದ್ಧರಿಸಿದ್ದಾರೆ. ಇಲ್ಲಿ ಹರಿತಃ ಅನ್ನೋದನ್ನ ಆ ಸೂರ್ಯನಾರಾಯಣನ ಕುದುರೆಗಳಿಗೆ ಹೆಸರು ಅಂತ ಒಂದು ನಾವು ತಿಳ್ಕೊಳ್ಬಹುದು. ಅದಲ್ಲದೆ ಇಲ್ಲಿ ಆ ಕುದುರೆಗಳು ಸೂರ್ಯನ ರಥವನ್ನು ಹೊರುವುದು ಅನ್ನೋದೇನಿದೆಯಲ್ಲ, ಅದನ್ನ ರಥ ಅಂದ್ರೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ ಅಂತ ಏನು ಕಾಠಕೋಪನಿಷತ್ತಿನ ಮಾತಿದೆ. ಆ ಪ್ರಕಾರ ರಥ ಅಂದ್ರೆ ನಮ್ಮ ಈ ಶರೀರವೇ ಒಂದು ರಥ. ಈ ಶರೀರವೆಂಬ ರಥದಲ್ಲಿ ಕೂತ್ಕೊಂಡು ಆ ಭಗವಂತ ಬರ್ತಾ ಇದ್ದಾನೆ. ಆವಾಗ ಆ ಶರೀರವೆಂಬ ರಥವನ್ನು ಮುನ್ನಡೆಸುವಂಥವು ಈ 7 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಮನಸ್ಸು ಮತ್ತೆ ಬುದ್ಧಿ ಅಂತ ಹೀಗೆ ಕೂಡ ಒಂದು ವ್ಯಾಖ್ಯಾನ ಮಾಡಬಹುದು. 5 ಜ್ಞಾನೇಂದ್ರಿಯಗಳು ನಮ್ಮ ಕಿವಿ, ಕಣ್ಣು, ಮೂಗು, ನಾಲಿಗೆ ಮತ್ತು ತ್ವಗಿಂದ್ರಿಯ. ಮತ್ತೇನು ಮನಸ್ಸು, ಸಂಕಲ್ಪ ವಿಕಲ್ಪಾತ್ಮಕ ಮನಃ, ನಮ್ಮೆದುರಿಗೆ ಅನೇಕ ಥರದ ಆಯ್ಕೆಗಳನ್ನು ಇಡುವಂಥದ್ದು ಮನಸ್ಸಿನ ಕೆಲಸ. ಬುದ್ಧಿ ಅಧ್ಯವಸಾನಾಯ, ಅದರಲ್ಲಿ ಈ ಆಯ್ಕೆಗಳಲ್ಲಿ ಯಾವುದನ್ನು ತೀರ್ಮಾನ ಮಾಡಬೇಕು ಅನ್ನುವ ಕೆಲಸ ಬುದ್ಧಿದು. ಹೀಗೆ 7 ಇಂದ್ರಿಯಗಳು. ಈ 7 ಇಂದ್ರಿಯಗಳು ಈ ದೇಹವೆಂಬ ರಥವನ್ನು ಮುನ್ನಡೆಸ್ತವೆ. ಅದರಲ್ಲಿ ಭಗವಂತ ಕೂತು ಬರ್ತಾ ಇದ್ದಾನೆ ಅಂತನ್ನುವುದು ಇನ್ನೂ ಹೆಚ್ಚಿನ ಸುಂದರವಾದಂತಹ ಅರ್ಥ, ನಮಗೆ ಅನ್ವಿತ ಆಗುವಂತಹ ಅರ್ಥ. ಅಲ್ಲಿ ಸಪ್ತ ಹರಿತಃ ಅಂತೇನಿದೆಯಲ್ಲ, ಅಲ್ಲಿ ಹರಿತಃ ಅಂದ್ರೆ ಅವು ನಮ್ಮನ್ನ ಹರಂತಿ ಇತಿ ಹರಿತಃ. ಹರಂತಿ ಅಂದ್ರೆ ತಗೊಂಡು ಹೋಗ್ತವೆ ಅಂತ. ನಾವೇನಾದ್ರೂ ಎಚ್ಚರ ತಪ್ಪಿದ್ರೆ ಅವು ನಮ್ಮನ್ನ ಅಧಃಪತನಕ್ಕೆ ಕರ್ಕೊಂಡು ಹೋಗ್ತವೆ. ದುಷ್ಟಾಶ್ವ ಇವ ಸಾರಥೆ ಅಂತ ಕಾಠಕೋಪನಿಷತ್ನಲ್ಲಿ ಹೇಳ್ತಾರೆ. ನಮಗೆ ಆ ಕುದುರೆಗಳ ಮೇಲೆ ನಿಯಂತ್ರಣ ಇಲ್ಲದೆ ಹೋದ್ರೆ, ಅವುಗಳು ಹೇಳುವಂತೆ ನಾವು ಕೇಳುವ ಪ್ರಸಂಗ ಬಂದ್ರೆ ಅವು ನಮ್ಮನ್ನ ದುರ್ಗತಿಗೆ ತಗೊಂಡು ಹೋಗ್ತವೆ. ದುರ್ಗತಿಗೆ ತಗೊಂಡು ಹೋಗೋದ್ರಿಂದ ಅವಕ್ಕೆ ಹರಿತಃ ಅಂತ ಹೇಳ್ಬೇಕು. ಅವತ್ರ ಮೇಲೆ ನಾವು ನಿಯಂತ್ರಣ ಸಾಧಿಸಿದ್ರೆ ಅವು ಹರಂತಿ, ನಮ್ಮನ್ನ ಮುಕ್ತಿ ಕರ್ಕೊಂಡು ಹೋಗ್ತವೆ. ಆದ್ರಿಂದ ಹರಿತಃ ಅಂತಂದ್ರೆ 7 ಸಪ್ತ ಹರಿತಃ ಅಂದ್ರೆ 7 ನಮ್ಮನ್ನ ಅಪಹರಿಸುವಂತಹ
ಇಂದ್ರಿಯಗಳು ಅವು ಈ ರಥವನ್ನು ಮುನ್ನಡೆಸ್ತವೆ ಅಂತ ಅರ್ಥ ಹೇಳೋದು ಯೋಗ್ಯ. ಅದನ್ನ ಸಪ್ತ ಹರಿತ ಅಂದ್ರೆ ಸಪ್ತ ಜ್ಞಾನೇಂದ್ರಿಯಗಳು ಅಂತ ನಮ್ಮ ಗುರುಗಳಾದಂಥ ವಿದ್ಯಾಶ್ರೀ ಬರದೇ ಇದ್ದಾರೆ. ಹರಿತ ಅನ್ನೋ ಶಬ್ದಕ್ಕೆ ನಮ್ಮನ್ನ ದುರ್ಗತಿಗೂ ಕರ್ಕೊಂಡು ಹೋಗಬಲ್ಲಂತಹ ಸದ್ಗತಿಗೂ ಕರ್ಕೊಂಡು ಹೋಗಬಲ್ಲ ಅಂತ ವ್ಯಾಖ್ಯಾನ ಮಾಡಿದ್ದು ನನ್ನ ಆಲೋಚನೆ ಅಷ್ಟೆ. ಅದು ಬಿಟ್ರೆ ಆ ಅರ್ಥ ಅವ್ರು ಹೇಳೇ ಇದ್ದಾರೆ. ಭಕ್ತನೆಂಬ ರಥದಲ್ಲಿರುವ ಅಂತ ಬರೆದಿದ್ದಾರೆ ಅವರು. ಭಕ್ತನ ದೇಹವೆಂಬ ರಥ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ. ಈ ಶರೀರವೇ ಒಂದು ರಥ ಅಂತ ಹೀಗೆ ನಾವು ತಿಳಿಬಹುದು. ಮತ್ತಲ್ಲಿ ಶೋಚಿಷ್ಕೇಶ ಅಂತ ಒಂದು ಹೆಸರಿದೆ. ಶೋಚಿಷ್ಕೇಶ ಅಂದ್ರೆ, ಕೇಶ ಅಂದ್ರೆ ಕಿರಣಗಳು, ಕೇಶ ಅಂದ್ರೆ ಕೂದಲುಗಳು, ಕೂದಲು ಅನ್ನೋದ್ರಿಂದ ಕಿರಣ ಅಂತ ಅರ್ಥ ಇಟ್ಕೋಬಹುದು. ಶೋಚಿಷ್ ಅಂದ್ರೆ ಪ್ರಕಾಶಮಾನವಾದ್ದು ಅಂತ ಅರ್ಥ. ಆ ಶೋಚಿಷ್ ಅಂತ ಅನ್ನೋದಕ್ಕೆ ಸಾಯಣ ಭಾಷ್ಯದಲ್ಲಿ ಅರ್ಥ ಹೇಳಿದ್ದಾರೆ. ಶುಚ ದೀಪ್ತವು ಅಂತ ಧಾತು ಇದೆ. ಹೀಗೆ ಪ್ರಕಾಶಮಾನವಾದ್ದು ಅಂತ ಅರ್ಥ ಇರೋದ್ರಿಂದ ಬೆಳಗುವಂಥ ಕಿರಣವುಳ್ಳವನು. ಶೋಚಿಂಸಿ ತೇಜಾಂಸಿ ಇವ ಯಸ್ಮಿನ್ ಕೇಶಾಹ ಇವ ದೃಶ್ಯಂತೆ ಸಹ ಶೋಚಿಷ್ಕೇಶಃ. ಅವನ ಭಗವಂತನ ಸುತ್ತಲೂ ಏನು ತೇಜೋಮಂಡಲ ಹರಡಿರ್ತದೆ, ಆ ತೇಜೋಮಂಡಲವೇ ಅವನ ಸುತ್ತಲೂ ಇರುವಂತಹ ಕೂದಲಿನಂತೆ ಕಾಣಿಸ್ತದೆ ಅಂತ ಅದರ ಅರ್ಥ ಹೇಳ್ತಾರೆ. ಈ ವ್ಯೋಮಕೇಶ ಅಂತ ಕೂಡ ಒಂದು ಶಬ್ದ ಇದೆ. ರುದ್ರನಿಗೆ ವ್ಯೋಮಕೇಶ ಅಂತ ಶಬ್ದ ಇದೆ. ರುದ್ರನಿಗೆ ವ್ಯೋಮಕೇಶ ಅಂತ ಶಬ್ದ ಇರುವುದು ಅಂದ್ರೆ ಅದು ಪರಮಾತ್ಮನಿಗಿರುವುದು ಅಂತಾನೆ ಅರ್ಥ. ವ್ಯೋಮಕೇಶ ಭವಃ ಭೀಮಃ ಅಂತ. ವ್ಯೋಮಕೇಶ, ಶೋಚಿಷ್ಕೇಶ ಮತ್ತು ಹೃಷಿಕೇಶ ಇವೆಲ್ಲ ಆ ದೃಷ್ಟಿಯಿಂದ ಒಂದೇ ಅರ್ಥವನ್ನು ಹೇಳ್ತವೆ, ಹೆಚ್ಚು ಕಡಿಮೆ ಒಂದೇ ಅರ್ಥವನ್ನು. ಅದು ಹೇಗೆ ಅಂದ್ರೆ, ಶಿವ ತಾಂಡವ ನೃತ್ಯ ಮಾಡುವಾಗ ಆಕಾಶದಲ್ಲಿ ಎಲ್ಲ ಕಡೆ ಆತನ ಕೂದಲುಗಳು ಹರಡಿರ್ತವೆ. ಅದರಿಂದ ಅವನನ್ನ ವ್ಯೋಮಕೇಶ ಅಂತ ಹೇಳ್ತಾರೆ. ಕೇಶ ಅಂದ್ರೆ ಕಿರಣ ಅಂತನೂ ಅರ್ಥ ಬರುವಾಗ ಆತನ ಕಿರಣಗಳು ಆಕಾಶದಲ್ಲಿ ಎಲ್ಲ ಕಡೆ ಹರಡಿಬಿಟ್ಟಿರ್ತವೆ. ಯಾವುದೇ ದೇವತಾ ಪುರುಷನ ಒಂದು ಭಾವಚಿತ್ರ ನಾವೆಲ್ಲರೂ ನೋಡಿದಾಗ ಅದ್ರ ಸುತ್ತಲೂ, ತಲೆಯ ಸುತ್ತಲೂ ಒಂದು ಮಂಡಲವನ್ನು ಚಿತ್ರಿಸಿರ್ತಾರೆ. ಅಂಥ ಮಂಡಲಗಳನ್ನೇ ಶೋಚಿಷ್ಕೇಶ ಅಂತ ನಾವು ತಿಳಿಬಹುದು. ಇಲ್ಲಿ ಹಿಂದೆ ಋಷಿಕೇಶ ಎಂಬ ಶಬ್ದಕ್ಕೆ ನಾವು ಅರ್ಥ ನೋಡಿದ್ದೇವೆ. ಆ ಋಷಿಕೇಶ ಎಂಬ ಶಬ್ದಕ್ಕಿರುವಂತಹ ಅರ್ಥವೇ ಇಲ್ಲಿ ಶೋಚಿಷ್ಕೇಶ ಎಂಬ ಶಬ್ದಕ್ಕೂ ಕೂಡ ಇದೆ ಅಂತ ನಾವು ತಿಳ್ಕೊಳ್ಬಹುದು. ಅದನ್ನ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ 342ನೇ ಅಧ್ಯಾಯದ 67ನೇ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ಅದನ್ನು ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ ಕೂಡ. ಮಹಾಭಾರತದ ಶಾಂತಿ ಪರ್ವದ 342ನೇ ಅಧ್ಯಾಯದಲ್ಲಿ ಅನೇಕ ನಾಮಗಳ ನಿರ್ವಚನ ಇದೆ. ಅಲ್ಲಿ ಋಷಿಕೇಶ ಅನ್ನುವ ನಾಮ ನಿರ್ವಚನವೂ ಇದೆ. ಅದನ್ನೇ ನಾವು ಶೋಚಿಷ್ಕೇಶ ಅನ್ನೋದಕ್ಕೆ ಬಳಸ್ಕೋಬಹುದು. ಅದೇನು, ಸೂರ್ಯಚಂದ್ರಮಸೌ ಶಶ್ವತ್ ಕೇಶೈರ್ಮೇ ಅಂಶು ಸಂಜ್ಞಿತೈ ಬೋಧಯನ್ ಸ್ಥಾಪಯಂಶ್ಚೈವ ಜಗದುತ್ಪದ್ಯತೆ ಪೃಥಕ್ ಬೋಧನಾತ್ ಸ್ಥಾಪನಾಚ್ಚೈವ ಜಗತೋ ಹರ್ಷ ಸಂಭವಾತ್ ಅಗ್ನಿಶೋಮಕೃತೈರೇಭಿ ಕರ್ಮಭಿಃ ಪಾಂಡುರಂದನ ಋಷಿಕೇಶೋ ಮಹೇಶಾನೋ ವರದೋ ಲೋಕಭಾವನಃ ಅಂತ ಗೀತಾ ಭಾಷ್ಯದಲ್ಲಿ 11ನೇ ಅಧ್ಯಾಯದ 36ನೇ ಶ್ಲೋಕ. ಸ್ಥಾನೀಯ ಋಷಿಕೇಶ ತವ ಪ್ರಕೀರ್ತ್ಯ ಅನ್ನುವಲ್ಲಿ ಋಷಿಕೇಶ ಎಂಬ ಶಬ್ದವನ್ನು ವ್ಯಾಖ್ಯಾನಿಸಲಿಕ್ಕಾಗಿ ಆಚಾರ್ಯರು ಈ ಶಾಂತಿ ಪರ್ವದ ಈ ಮಾತನ್ನ ಉದ್ಧರಿಸಿದ್ದಾರೆ. ಅಗ್ನಿ ಶೋಮಾದಿ ಅಂತರ್ಯಾಮಿತೆಯ ಜಗದ್ದರ್ಶನಾತ್ ಋಷಿಕೇಶ. ಈ ಭಗವಂತ ಅಗ್ನಿ, ಚಂದ್ರ ಮತ್ತು ಸೂರ್ಯರ ಅಂತರ್ಯಾಮಿಯಾಗಿದ್ದು ಅವರ ಕಿರಣಗಳೇನಿವೆ, ಅಗ್ನಿಯ ಕಿರಣಗಳು, ಚಂದ್ರನ ಕಿರಣಗಳು ಮತ್ತು ಸೂರ್ಯನ ಕಿರಣಗಳು, ಅವುಗಳನ್ನ ತನ್ನ ಕೂದಲಿನಿಂದ ಅವನು ನಿಯಂತ್ರಿಸ್ತಾನೆ. ನಿಯಂತ್ರಿಸಿ ಜಗತ್ತಿಗೆ ಅವನು ಸಂತೋಷ ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಕೇಶತ್ವಂತು ಅಂಶೂನಾಂ ತನ್ನಿಯತತ್ವಾದೇಹ. ಈ ಕಿರಣಗಳು ಭಗವಂತನ ಕೇಶ ಅಂತ ಕರೆಸ್ಕೊಳ್ಳುವುದು ಹೇಗೆ? ವಸ್ತುತಃ ಕಿರಣಗಳು, ಭಗವಂತನ ಕೇಶ ಇವೆರಡು ಬೇರೆ ಬೇರೆನೆ. ಆದರೂ ಕೂಡ ಆ ಕಿರಣಗಳನ್ನೇ ಕೇಶ ಅಂತ ಹೇಳುವುದು ಯಾಕೆಂದ್ರೆ, ಭಗವಂತನ ಕೇಶಗಳು ಈ ಕಿರಣಗಳಿಗೆ ನಿಯಾಮಕ. ಆದ್ರಿಂದ ಕಿರಣಗಳನ್ನೇ ಭಗವಂತನ ಕೇಶ ಅಂತ ಹೀಗೆ ಹೇಳ್ತಾರೆ. ಯಾವುದರ ಅಧೀನವೋ ಅವೆರಡನ್ನೂ
ಅಭೇದ ಶಬ್ದದಿಂದ ವ್ಯವಹಾರ ಮಾಡುವುದು ಶಾಸ್ತ್ರದಲ್ಲಿ ರೂಢಿ ಇದೆ. ಯದಧೀನಂ ಯತ್ಸ ಸತ್ತ ತತ್ತದಿತ್ಯೇವ ಚೋಚ್ಯತೆ ಅಂತ ಭಾಗವತ ತಾತ್ಪರ್ಯ. ಎ ಮತ್ತು ಬಿಗಳು ಇವೆರಡೂ ಕೂಡ ನಮ್ಮ ಕಣ್ಣೆದುರಿಗಿರುವಂತಹ ಸಂಗತಿಗಳು. ಅಲ್ಲಿ ಬಿಯು ಎದ ಅಧೀನ ಅಂತ ಆದಾಗ ಆ ಬಿಯನ್ನ ಎ ಅಂತಾನೆ ವ್ಯವಹಾರ ಮಾಡಿಬಿಡ್ತಾರೆ ಕೆಲವೊಮ್ಮೆ. ಅದಕ್ಕೆ ಬಿ ಮತ್ತು ಎ ಎರಡು ಅಭಿನ್ನ ಅಂತ ಅರ್ಥ ಅಲ್ಲ, ಬಿಯು ಎದ ಅಧೀನ ಅಂತ ಅರ್ಥ. ಹಾಗೆ ಇಲ್ಲಿ ಆ ಕಿರಣಗಳು ಕೇಶಗಳ ಅಧೀನ, ಆದ್ರಿಂದ ಕಿರಣಗಳನ್ನೇ ಕೇಶ ಅಂತ ಹೇಳಿಬಿಡ್ತಾರೆ. ಕಿರಣಗಳ ಮೂಲಕ ಜಗತ್ತಿಗೆ ಸಂತೋಷ ಆಗ್ತದೆ. ಇದೆಲ್ಲ ಎಲ್ಲಿದೆ ಅಂದ್ರೆ ಶಶಿ ಸೂರ್ಯ ನೇತ್ರಂ ಇತ್ಯತ್ರ ಉಕ್ತಂ. ಚಂದ್ರ ಮತ್ತು ಸೂರ್ಯರು ಭಗವಂತನ ಕಣ್ಣುಗಳು ಅಂತ ವ್ಯವಹಾರ ಮಾಡಿದ್ದಾರೆ. ಭಗವದ್ಗೀತಾದಲ್ಲೇ ಇದೆ. ಶಶಿ ಮತ್ತು ಸೂರ್ಯರು ಭಗವಂತನ ಕಣ್ಣುಗಳು ಹೇಗೆ ಅಂದ್ರೆ ಕಣ್ಣುಗಳ ಅಧೀನ ಅವರು. ಅವನ ಕಣ್ಣಿನ ಅಧೀನ ಚಂದ್ರ ಮತ್ತು ಸೂರ್ಯರು. ಆ ಭಗವಂತನ ಕೂದಲುಗಳ ಅಧೀನ ಇವರೆಲ್ಲರ ಕಿರಣಗಳು. ಮಹಾಭಾರತದ ಶಾಂತಿ ಪರ್ವದ ಆ ಮಾತಿಗೆ ಏನರ್ಥ ಅಂದ್ರೆ ಕಿರಣಗಳೆಂದೇ ಕರೆಯಲ್ಪಡುವ ನನ್ನ ಕೇಶಗಳಿಂದ. ಭಗವಂತ ಹೇಳುವ ಮಾತಿದು, ನನ್ನ ಕೇಶಗಳಿಗೆ ಕಿರಣ ಅಂತ ಹೆಸರಿದೆ. ಆ ಕೇಶಗಳಿಂದ ಅಥವಾ ನನ್ನ ಕೇಶಗಳಿಂದ ನಾನು ಈ ಜಗತ್ತನ್ನು ಎಚ್ಚರಿಸ್ತೇನೆ. ಹೇಗೆ ಅಂದರೆ ಸೂರ್ಯ ಹಗಲು ಹೊತ್ತಿನಲ್ಲಿ ಸೂರ್ಯ, ಸಾಯಂಕಾಲದ ಹೊತ್ತಿನಲ್ಲಿ ಚಂದ್ರ ಮತ್ತು ಅಗ್ನಿಗಳ ಕಿರಣಗಳು ಜಗತ್ತನ್ನು ಎಚ್ಚರಿಸ್ತವೆ. ಆ ಕಿರಣಗಳಿಗೆ ಆ ಶಕ್ತಿ ಬಂದದ್ದು ನನ್ನ ಕೇಶಗಳಿಂದಲೇ. ಎಚ್ಚರಿಸ್ತವೆ, ಹಾಗೆ ರಕ್ಷಿಸ್ತವೆ. ಸೂರ್ಯ ಇರುವುದರಿಂದ, ಚಂದ್ರ ಇರುವುದರಿಂದ ಮತ್ತೆ ಅಗ್ನಿ ಇರುವುದರಿಂದ ನಮಗೆ ರಕ್ಷಣೆ. ಸೂರ್ಯ ಮತ್ತು ಅಗ್ನಿಗಳ ಪಾತ್ರ ಅಂತೂ ನಮ್ಮ ಆಹಾರವನ್ನು ತಯಾರು ಮಾಡುವುದರಿಂದ ಹಿಡಿದು ಆಹಾರವನ್ನು ಬೇಯಿಸುವುದರ ತನಕ ಎಲ್ಲವೂ ಗೊತ್ತಿದ್ದೇ ಇದೆ. ಚಂದ್ರನ ಪಾತ್ರವೂ ಕೂಡ ಅವನ ವನಸ್ಪತಿಗಳಿಗೆ ಈಶ ಆದ್ರಿಂದ ವನಸ್ಪತಿಗಳ ಬೆಳವಣಿಗೆಗೆ ಅವನ ಕಿರಣಗಳು ಬೇಕೇ ಬೇಕು ಅಂತನ್ನೋದನ್ನು ನಾವು ನೋಡಿದ್ದೇವೆ. ಹೀಗೆ ರಕ್ಷಿಸ್ತಾರೆ. ಈ ಒಂದು ಜಗತ್ತಿಗೆ ಎಚ್ಚರವನ್ನು ಕೊಡುವುದರಿಂದ ಮತ್ತಿಗೆ ಜಗತ್ತಿಗೆ ರಕ್ಷಿಸುವುದರಿಂದ ಜಗತ್ತಿಗೆ ಹರ್ಷ ಆಗ್ತದೆ. ಜಗತ್ತಿಗೆ ಸಂತೋಷವನ್ನು ಕೊಡುವುದು ಈ ಕಿರಣಗಳ ಕೆಲಸ. ಆ ಕಿರಣಗಳಿಗೆ ಆ ಶಕ್ತಿ ಬಂದದ್ದು ನನ್ನಿಂದ. ಜಗತ್ತೋ ಹರ್ಷ ಸಂಭವಾತ್. ಹೀಗೆ ಅದಕ್ಕಾಗಿ ನನ್ನನ್ನು ಹೃಷಿಕೇಶ ಅಂತ ಕರೀತಾರೆ. ಕೇಶ ಅಂದ್ರೆ ನನ್ನ ಕೂದಲುಗಳು, ಅರ್ಥಾತ್ ಕಿರಣಗಳು. ಚಂದ್ರ ಸೂರ್ಯ ಅಗ್ನಿಗಳ ಕಿರಣಗಳು. ಋಷಿ ಅಂದ್ರೆ ಸಂತೋಷ ಕೊಡುವಂಥವು, ಸಂತೋಷ ಕೊಡುವ ಕಿರಣವುಳ್ಳವನು ಅಂತ ಋಷಿಕೇಶ ಅನ್ನೋ ಶಬ್ದಕ್ಕೆ ಅರ್ಥ. ಹಾಗೆ ಇಲ್ಲೂ ಕೂಡ ಶೋಚಿಷ್ಕೇಶ ಅಂದ್ರೆ ಪ್ರಕಾಶಮಾನವಾದ ಕಿರಣವುಳ್ಳವನು, ಇನ್ನೊಬ್ಬರಿಗೆ ಬೆಳಕನ್ನು ಕೊಡುವಂಥ ಕಿರಣವುಳ್ಳವನು. ಈ ಭಗವಂತನ ಈ ಕೇಶಗಳು ಆ ಚಂದ್ರ ಸೂರ್ಯ ಅಗ್ನಿಗಳ ಕಿರಣಗಳನ್ನ ಪ್ರೇರಿಸಿ ಆ ಮೂಲಕ ಜಗತ್ತಿಗೆಲ್ಲ ಬೆಳಕು ಕೊಡ್ತವೆ. ಅದಕ್ಕಾಗಿ ಅವನನ್ನ ಶೋಚಿಷ್ಕೇಶ ಅಂತ ತಿಳ್ಕೊಳ್ಳೋದು. ಹೀಗೆ ಋಷಿಕೇಶ ಅನ್ನೋ ಶಬ್ದಕ್ಕೆ ಏನರ್ಥವೋ ಅದೇ ಶೋಚಿಷ್ಕೇಶ ಅನ್ನೋದಕ್ಕೂ ಕೂಡ ಅರ್ಥ. ಋಷಿಕೇಶ ಅಂದ್ರೆ ಜಗತ್ತಿಗೆ ಸಂತೋಷ ಕೊಡುವ ಕೇಶಗಳು, ಅರ್ಥಾತ್ ಸೂರ್ಯಚಂದ್ರದ ಕಿರಣಗಳುಳ್ಳವನು, ಸೂರ್ಯಚಂದ್ರ ಮತ್ತು ಅಗ್ನಿಗಳ ಕಿರಣಗಳುಳ್ಳವನು. ಶೋಚಿಷ್ಕೇಶ ಅಂದ್ರೂ ಕೂಡ ಜಗತ್ತೆಲ್ಲವನ್ನು ಬೆಳಗಿಸುವ, ಜಗತ್ತಿಗೆ ಜ್ಞಾನವನ್ನೂ ಕೊಡುವಂತಹ ಬೆಳಕೊಂದು ಹೊರಗಿನ ಬೆಳಕು ಹೌದು, ಒಳಗಿನ ಬೆಳಕು ಹೌದು. ನಮಗೆ ಚಂದ್ರ ಮನೋಭಿಮಾನಿ ಅನ್ನೋದು ಗೊತ್ತಿದೆ. ಯಜ್ಞ ಇತ್ಯಾದಿಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಮನಸ್ಸಿನ ಶಕ್ತಿಯೇ ಚಂದ್ರ. ಸೂರ್ಯನು ಕೂಡ ನಮಗೆ ಈ ದೇಹದ ಆರೋಗ್ಯವನ್ನು ಕೊಟ್ಟು ಆ ಮೂಲಕ ನಮ್ಮ ಸಾಧನೆಯಲ್ಲಿ ಮಹತ್ವದ ಪಾತ್ರ ವಹಿಸ್ತಾನೆ. ಅಗ್ನಿಯೂ ಕೂಡ ನಾವು ಮಾಡುವಂತಹ ಎಲ್ಲಾ ಕರ್ಮಗಳಿಗೂ, ಮಾಡುವಂತಹ ಎಲ್ಲಾ ಧಾರ್ಮಿಕ ಕ್ರಿಯೆಗಳಿಗೂ ಕೂಡ ಸಹಾಯ ಮಾಡುವಂಥವನು. ಆದ್ದರಿಂದ ಅಗ್ನಿಯು ನಮ್ಮ ಸಾಧನೆಯಲ್ಲಿ ಮಹತ್ವದ ಪಾತ್ರ ವಹಿಸ್ತಾನೆ. ಅವನು ವಾಗಭಿಮಾನಿಯೂ ಕೂಡ ಹೌದು. ಆ ವಾಕ್ ಅಭಿಮಾನಿಯಾಗಿದ್ದಾನೆ, ಮತ್ತೆ ಬ್ರಹ್ಮ ತೇಜಸ್ಸಿಗೆ ಅವನು ಅಭಿಮಾನಿಯಾಗಿದ್ದಾನೆ ಅಂತ ಚಾಂದೋಗ್ಯ ಭಾಷ್ಯ ಅನ್ನು ವರ್ಣನೆ ಮಾಡ್ತದೆ. ಚಕ್ಷುರಿಂದ್ರಿಯಕ್ಕೆ, ಪ್ರಾಣಕ್ಕೆ ಮತ್ತು ಅನ್ನಕ್ಕೆ ಅಭಿಮಾನಿಯಾದವನು, ಅನ್ನದಾಯಕನಾದವನು ಸೂರ್ಯ. ಹೀಗೆ ಸೂರ್ಯ ಚಂದ್ರ, ಹೀಗೆ ಚಂದ್ರ ಸೂರ್ಯ ಅಗ್ನಿಗಳ ಪಾತ್ರ ನಮ್ಮ ಜೀವನದಲ್ಲಿ ಬಹಳ ದೊಡ್ಡದಾಗಿದೆ. ಅವರಲ್ಲಿ ಇದ್ದು ತನ್ನ ಕೇಶಗಳ ಮೂಲಕ ಅವರ ಕಿರಣಗಳನ್ನು ನಿಯಮಿಸಿ ಭಗವಂತ ಹೀಗೆ ಆ ರಥದಲ್ಲಿ ಕೂತ್ಕೊಂಡು ಬರ್ತಾನೆ ಅಂತ ಅದರ ಒಟ್ಟು ಅಭಿಪ್ರಾಯ.